ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ವಿಶ್ವ ನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇನಾ ಜಿಲ್ಲಾ ಸಮಿತಿ ಯಾದಗಿರಿ ತಾಲೂಕಿನ ಟಾಣಗುಂದೆ ಗ್ರಾಮ ಪಂಚಾಯಿತಿಯಲ್ಲಿ ಈ ಕೆಳಕಂಡ ಕಾಮಗಾರಿಗಳು ಮಾಡದೇ ಇದ್ರೂ ಕೂಡ ಮತ್ತು ಸಮಗ್ರ ಹಣ ಪಾವತಿ ಮಾಡಲಾಗಿದ್ದು, ಕಾಮಗಾರಿ ಮಾಡದೆ ಪಿಡಿಒ ಅವರು ಅನುಮತ ಹಣ ಡ್ರಾ ಮಾಡಿ ಹಣ ದುರ್ಬಳಕೆ ಆಗಿದ್ದು ಮತ್ತು 2021-22ನೇ ಸಾಲಿನಿಂದ 2022-23ವರೆಗೆ 15ನೇ ಹಣಕಾಸು ಯೋಜನೆ ಅಡಿಯಲ್ಲಿ ಹಣವನ್ನ ದುರ್ಬಳಕೆಯಾಗಿದ್ದು, ಈ ಕಾಮಗಾರಿಗಳ ಸಮಗ್ರ ತನಿಖೆ ಕೈಗೊಂಡು ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಂಡು ಅಮಾನತುಗೊಳಿಸಿ ಸದರಿ ಹಣ ಸರ್ಕಾರಕ್ಕೆ ಮರುಪಾವತಿಸಿಕೊಂಡು ತನಗೆ ಆದೇಶಿಸಲು ಮನವಿ. ಅಂಬೇಡ್ಕರ್ ಮತ್ತು ಬಸವ ಸಮಿತಿ ಯೋಜನೆ ಅಡಿ ಬಂದ ಮನೆಗಳು ಕೂಡ ಅವ್ಯವಹಾರ ಎಸಗಿರುತ್ತಾರೆ ಎಂದು ವಿಶ್ವ ನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಿಲ್ಲಾಧ್ಯಕ್ಷರು ಆದ ಬಂದಪ್ಪ ಕಟ್ಟಿಮನಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸದರಿ ಪಿಡಿ ಅವರು 2012ರಿಂದ 2013 ತನಕ 1 ವರ್ಷ ನಂತರ 2018ರಿಂದ 2024ರವರೆಗೆ ಇಲ್ಲಿಯ ಕೆಲಸ ಮಾಡ್ತಾ ಇದ್ದವರು ಇವರು ಎಲ್ಲಿ ಇರಲು ಕಾರಣವೇನು? ಅನೇಕ ಅವ್ಯವಹಾರದಲ್ಲಿ ಭಾಗಿಯಾಗಿದ್ದು ಹಲವಾರು ಬಾರಿ ಗ್ರಾಮ ಪಂಚಾಯಿತಿ ಸದಸ್ಯರು, ಜಿಲ್ಲಾ ಪಂಚಾಯಿತಿ ಸಿಇಒ ಅವರಿಗೆ ದೂರು ನೀಡಿದ್ರು ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇಲ್ಲೇ ಕೆಲವರ ಜೊತೆ ಶಾಮೀಲಾಗಿದ್ದು ಕಾರಣ ಸದರಿ ಪಿಡಿಒ ಅವರನ್ನ ಎಲ್ಲಿಂದ ವರ್ಗಾವಣೆ ಮಾಡಬೇಕು, ಒಂದು ವೇಳೆ ಕ್ರಮಕ್ಕೆ ಮುಂದಾಗದೆ ಹೋದಲ್ಲಿ ಗ್ರಾಮೀಣಾಭಿವೃದ್ಧಿ ಸಚಿವರು ಗ್ರಾಮಕ್ಕೆ ತರಲಾಗುತ್ತೆ ಅಂತ ಹೇಳಿದ್ರು. ಯಾದಗಿರಿ ತಾಲೂಕಿನ ಟಾಣಗುಂದೆ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಹಾಗೂ ಅಂಬೇಡ್ಕರ್ ಮತ್ತು ಬಸವ ವಸತಿಯಿಂದ ಯೋಜನೆ ಅಡಿಯಲ್ಲಿ ನಡೆದ ಅವ್ಯವಹಾರದ ತನಿಖೆ ಕೈಗೊಂಡು ಪಿಡಿಒ ನೀಲಕಂಠ ಅವರವರ ಕೂಡಲೇ ಅಮಾನತು ಮಾಡಿ ವರ್ಗಾಯಿಸಲು ಮನವಿ. ಸಾಹೇಬ್ರೆ, ಇನ್ನೊಂದು ಸರ್ ಇದೆ ಟಾಣಗುಂದಿ ಸರ್ ಹಲವಾರು ಬಾರಿ ಹೋದ್ಸಲ 10/2023ರಲ್ಲಿ ಅವಾಗ ಒಂದ್ಸಲ ಮನವಿ ಕೊಟ್ಟಿದೆ ಸರ್. ಸಮಗ್ರವಾಗಿ ತನಿಖೆ ಮಾಡಿ ಅದರ ಏನಂದ್ರೆ ಪುನಶ್ಚವಾಗಿ ಅದರ ಯಾರು ಸಂಬಂಧಪಟ್ಟ ಅಧಿಕಾರಿಗಳೇನದ ಅವ್ರಿಗೆ ವರ್ಗಾಯಿಸಿ ಮತ್ತು ಕೂಡಲೇ ಏನಾದ್ರು ಅವ್ರನ್ನ ಬಡ್ದು ಕೇಳಿದ್ದಾರೆ. ಆದರೂ ಕೂಡ ಇಲ್ಲಿವರೆಗೂ ಆ ಒಂದು ಗ್ರಾಮ ಪಂಚಾಯತಿ ಅವರು ಇಲ್ಲಿವರೆಗೂ ಆದರೂ ಕೂಡ ಪಂಚಾಯತಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಯಾವ್ಯಾವ ಏನೇನು ಸಮಗ್ರ ಬಿಲ್ ಮಾಡಲಿಕ್ಕೆ ನಮ್ಗೆ ಗೊತ್ತಿಲ್ಲ. ಆದರೂ ಆಯ್ಕೆ ಕೊಡ್ತಾ ಇಲ್ಲ. ಮತ್ತು ಇನ್ನೊಂದು ಏನಂತಾರೆ ಲೆಟ್ರು ಕೂಡ ರೆಸ್ಪಾನ್ಸ್ ಇಲ್ಲ ಸರ್. ಯಾಕೆಂದರೆ ಅಲ್ಲಿ ಆಗಿರ್ಬೋದು ಸರ್ 5 ವರ್ಷ ಆದರೂ ಕೂಡ ಮತ್ತು ಮೊದಲು 2 ವರ್ಷ ಆಗೋದು, ಈಗ 7 ವರ್ಷ ಸಮಗ್ರವಾಗಿ ಅಲ್ಲೇ ನೌಕರಿ ಮಾಡ್ತಾರೆ ಸರ್. ಯಾಕೆ ಮಾಡ್ತಾಯಿದ್ದಾರೆ ನೌಕರಿ ಅನ್ನೋದು ನಮಗೊಂದು ಉದಾಹರಣೆ ಇದೆ ಸರ್. ಮತ್ತು ಇನ್ನೊಂದು ಏನಂತಂದರೆ ಅಲ್ಲಿರ್ತಕ್ಕಂಥ ಸಾರ್ವಜನಿಕರಿಗೆ ಹೋದರೆ ರೆಸ್ಪಾನ್ಸಿಬಿಲಿಟಿ ಸರಿಯಾಗಿ ಮಾಡ್ತಾಯಿಲ್ಲ ಆ ಮನುಷ್ಯ. ಹಾಗಾಗಿ ಅಲ್ಲಿರ್ತಕ್ಕಂಥ ಸಾರ್ವಜನಿಕರಿಗೆ ಅನ್ಯಾಯ ಮಾಡ್ತಾಯಿದ್ದಾರೆ. ತಾವು ನೀಲಕಂಠವರು ಕೂಡಲೇ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಮತ್ತು ಸರ್ಕಾರದ ಹಣಗಳನ್ನು ದುರ್ಬಳಕೆ ಮಾಡತಕ್ಕಂಥದ್ದು ಮತ್ತು ವಾಪಸ್ ಹಿಂಪಡಿಬೇಕು ನಮ್ಮ ಅಧಿಕಾರವಾಗಿ ಮನವಿ ಮಾಡ್ತೀವಿ. ಇದೇ ಸಂದರ್ಭದಲ್ಲಿ ವಿಶ್ವ ನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇನೆ ಜಿಲ್ಲಾಧ್ಯಕ್ಷರು ಆದ ಬಂದಪ್ಪ ಕಟ್ಟಿಮನಿ, ಅಶೋಕ ದಲಿತ ಮುಖಂಡರು, ನಾಯ್ಕಲ್ ಗೌತಮ್, ಕ್ರಾಂತಿ ಬಬಲಾದ ಹಂಪಯ್ಯ ದಲಿತ ಮುಖಂಡರು, ಎಟ್ಟಹಳ್ಳಿ ಸಂಗಮೇಶ ದಲಿತ ಮುಖಂಡರು, ಹುಣಕಲ್ ದೇವನಾಯಕ, ಇನ್ನು ಅನೇಕ ಸಂಘಟನೆ ಕಾರ್ಯಕರ್ತರು ಹಾಜರಿದ್ದರು. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.